ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡೇ 3 ಜರ್ನಿಗೆ ನಿಮ್ಮೆಲ್ರಿಗೂ ವೆಲ್ಕಮ್ ಹೇಳ್ತಾ ಇದ್ದೀನಿ. ಸೊ ನಿನ್ನೆ ನೈಟು ಮುರುಡೇಶ್ವರದಲ್ಲಿ ಸ್ಟೇ ಮಾಡಿದ್ವಿ. ಸೊ ಇವತ್ತು ಮಾರ್ನಿಂಗ್ ಟು ಈವ್ನಿಂಗ್ ನಾವು ಗೋವಾ ರೀಚ್ ಆಗಿದ್ದೀವಿ ಇವತ್ತು. ಸೊ ಅಲ್ಲಿವರೆಗೆ ನಾವು ಏನೇನು ಮಾಡಿದ್ವಿ ಅಂತ ಈ ಲಾಗಲ್ಲಿ ನೀವು ತಿಳ್ಕೊಬೋದು ಬನ್ನಿ. ಸೊ ಮಾರ್ನಿಂಗ್ ಎದ್ಬಿಟ್ಟು ಹೋಗಿ ದೇವ್ರ ದರ್ಶನ ತಗೊಳ್ಳೋಣ ಅಂತ ಬೇಗ ಫಸ್ಟು ದೇವ್ರ ದರ್ಶನ ಎಲ್ಲ ತಗೊಂಡು ಆಮೇಲೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಸೊ ಸಿಯಾನ್ನ ಬೀಚ್ ಸೈಡು ಬಿಡಬೇಕು ಅಂತ ಪ್ಲಾನ್ ಮಾಡ್ತಾನೆ ಇದ್ವಿ. ಬಟ್ ಅಲ್ಲಿ ಕ್ಲೀನ್ ಇರಲಿಲ್ಲ ಮುರುಡೇಶ್ವರದಲ್ಲಿ. ಸೊ ಅದಕ್ಕೆ ನೆಕ್ಸ್ಟ್ ಬೀಚಲ್ಲಿ ಯಾವ್ದು ಬರುತ್ತೋ ಅಲ್ಲಿ ಆಟ ಆಡ್ಸೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಈ ಲಾಗಲ್ಲಿ ನೀವು ಮುರುಡೇಶ್ವರ ಟು ಗೋವಾ ಹೇಗ್ ಬಂದ್ವಿ ಅಂತ ಎಲ್ಲ ತಿಳ್ಕೊಬೋದು. ಎಷ್ಟು ಎಂಜಾಯ್ ಮಾಡಿದ್ವಿ, ಸಿಯಾ ಏನೇನು ಮಾಡಿದ್ಲು ಅಂತ. ಸೊ ನೆಕ್ಸ್ಟ್ ನಮ್ಮ 4 ಡೇಸ್ ಟ್ರಿಪ್ ಕೂಡ ಗೋವಾನಲ್ಲೇ ಇರುತ್ತೆ. ಸೊ ನೆಕ್ಸ್ಟ್ ಸಖತ್ತಾಗಿ ವಿಡಿಯೋಸ್ ಕೂಡ ಬರುತ್ತೆ. ಪ್ಲೀಸ್ ಕಂಟಿನ್ಯೂ ಆಗಿ ವಿಡಿಯೋಸ್ನ ವಾಚ್ ಮಾಡಿ. ಸೊ ಸಿಯಾ ಬಂದ್ಬಿಟ್ಟು ಈ ಥರ ಎಲ್ಲ ಟೆಂಪಲ್ನ ನೋಡ್ತಿರೋದಾಯ್ತು, ಬೀಚ್ನ ನೋಡ್ತಿರೋದಾಯ್ತು, ಇಷ್ಟು ಲಾಂಗ್ ಟ್ರಿಪ್ ಬಂದಿರೋದಾಯ್ತು ಫಾರ್ ದ ಫಸ್ಟ್ ಟೈಮ್ 2 ಇಯರ್ಸಲ್ಲಿ. ಇನ್ನೇನು ಅವಳದು 23rd ಬರ್ಡೇ ಇರೋದ್ರಿಂದ ಅದಕ್ಕೆ ಬೇಗನೆ ಕರ್ಕೊಬಂದ್ವಿ. ಇನ್ನು ಗೋವಾ ಬೀಚಲ್ಲಿ ಅವಳ ಬರ್ಡೇ ಸೆಲೆಬ್ರೇಷನ್ ಕೂಡ ಇದೆ. ಅಂದರೆ ಚಿಕ್ಕದಾಗಿ ಒಂದು ಕೇಕ್ ಕಟ್ಟಿಂಗ್ ಅಷ್ಟೇ. ಆಮೇಲೆ ಹೋಗಿ ಬ್ಯಾಂಗ್ಳೂರಲ್ಲಿ ಮಾಡ್ತೀವಿ ಮತ್ತೆ 23rd. ಸೊ ತುಂಬ ಅಂದರೆ ತುಂಬ ಸೆಕೆ ಇತ್ತು ಮುರುಡೇಶ್ವರದಲ್ಲಿ. ನಾನಂತೂ ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗ್ಬಿಟ್ಟಿದೆ. ನನ್ನ ಫೇಸ್ ನೋಡಿದ್ರೆ ಗೊತ್ತಾಗ್ಬೋದು ಇವಳೇನು ಟ್ರಿಪ್ ಎಂಜಾಯ್ನೇ ಮಾಡ್ತಾ ಇಲ್ಲ ಅಂತ ನೀವೆಲ್ಲ ಅನ್ಕೋಬೋದು. ಬಟ್ ಪ್ರೆಗ್ನೆನ್ಸಿ ಇರೋದ್ರಿಂದ ತುಂಬ ನಡೆಯೋಕ್ಕಾಗ್ತಾ ಇರಲಿಲ್ಲ. ತುಂಬ ಸಖತ್ ಸುಸ್ತಾಗ್ತಾ ಇತ್ತು. ಅದರಲ್ಲೂ ಫೋರ್ಸ್ ಕೊಡ್ತಾ ಇದ್ದೆ ನಾನು. ಇದೇ ಥರ ಸಖತ್ತಾಗಿ ಮುರುಡೇಶ್ವರ ಕೂಡ ಎಂಜಾಯ್ ಮಾಡಿದೆ. ಸೊ ಇಲ್ಲಿ ಜಾತ್ರೆ ಎಲ್ಲ ನಮ್ಮ ಮೇಡಮ್ ಅವ್ರದ್ದು ಆಯಿತು. ಹಾಗೆ ಮ್ಯಾಗ್ನೆಟ್ಸ್ ನೋಡ್ತಾ ಇದ್ದೆ ನಾನು, ಫ್ರಿಡ್ಜ್ ಮ್ಯಾಗ್ನೆಟ್ಸ್ನ. ನನಗೆ ಯಾವುದೂ ಇಷ್ಟ ಆಗಲಿಲ್ಲ. ಸೊ ಗೋವಾನಲ್ಲೇ ಪರ್ಚೇಸ್ ಮಾಡೋಣ ಅಂತ ನಾನು ಸ್ಕಿಪ್ ಮಾಡ್ಕೊಬಿಟ್ಟೆ ನಂದು. ನನಗೇನು ಇಷ್ಟ ಆಗೋ ಥರದ್ದು ಏನೂ ಸಿಕ್ಕಿಲ್ಲ ಮುರುಡೇಶ್ವರದಲ್ಲಿ. ಬಟ್ ಟಾಯ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಬೇಬಿ ಕೂಡ ತೊಗೊಳ್ಳೋಣ ಅಂತ ಎಲ್ಲ ನೋಡಿದೆ. ಬಟ್ ಯಾವುದೂ ಇಷ್ಟ ಆಗಿಲ್ಲ. ಹಾಗೆ ಸಿಯಾಗೊಂದು ಟಾಯ್ ಕೊಡಿಸಿದ್ವಿ. ಬಾರ್ಗಿನ್ ಎಲ್ಲ ಮಾಡಿ ಶಾಪಿಂಗ್ ಮುಗಿಸಿ ಹಾಗೆ ಬ್ರೇಕ್ಫಾಸ್ಟ್ನ ಮಾಡ್ಕೊಂಡ್ವಿ ಮುರುಡೇಶ್ವರದಲ್ಲೇನೆ. ನಾನು ಪೂರಿ ತೊಗೊಂಡಿದ್ದೆ, ಹಾಗೆ ಪ್ರವಿ ದೋಸೆ ತೊಗೊಂಡಿದ್ರು,
ಬ್ರೋ ಇಡ್ಲಿ ತಗೊಂಡಿದ್ರು. ಹಾಗೆ ಅದೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಗೋವಾ ಕಡೆಗೆ. ಸೊ ನಾನಂತೂ ಅಲ್ಲಿಂದ ಗೋವಾಗೆ ಬರೋವರ್ಗ ಸ್ವಲ್ಪ ಮಲ್ಕೊಂಬಿಡೋಣ ಅಂತ ಅನ್ಕೊಂಡೆ. ಬಟ್ ಮಧ್ಯದಲ್ಲಿ ಒಂದು ಬೀಚ್ ಬಂದ್ಬಿಡ್ತು. ಸೊ ಕಾರವಾರ ಬೀಚು. ಅಲ್ಲಿ ಕೂಡ 1 ಅವರ್ ತುಂಬಾನೇ ಅಂದ್ರೆ ತುಂಬಾ ಎಂಜಾಯ್ ಮಾಡ್ಬಿಟ್ಲು ಸಿಯಾ. ಫಸ್ಟ್ ಬೀಚ್ ಕಾರವಾರ ಬೀಚೇ ಅವಳು ಕಾಲಿಟ್ಟಿದ್ದು. ಸೊ ಇದು ಕಾರವಾರ ಬೀಚ್. ಅಲ್ಲಿ ಬಕೆಟ್ಸ್ ಎಲ್ಲ ತಗೊಂಡೋಗಿ ಆ ಟಾಯ್ಸ್ ಜೊತೆ ಎಲ್ಲ ಆಟ ಆಡ್ತಾ ಮಣ್ಣೆಲ್ಲ ಹಾಕ್ತಾ ಎಂಜಾಯ್ ಮಾಡ್ತಾ ಇದ್ಲು. ಹಾಗೆ ವಿಡಿಯೋಸು ಫೋಟೋಸು ಎಲ್ಲ ತಗೊಂಡೆ ನಾನು ಮಾತ್ರ ಸಖತ್ತಾಗಿ. ಫುಲ್ ಎಂಜಾಯ್ ಮಾಡಿದೆ. ಅವಳು ಫಸ್ಟ್ ಟೈಮ್ ಈ ಥರ ಫೀಲ್ ಮಾಡಿದ್ದು. ಸೊ ಮೇಡಮ್ ಅವ್ರ ಕ್ಯಾಬ್ ಕೂಡ ಶಾಪಿಂಗ್ನ ಮುರುಡೇಶ್ವರದಲ್ಲಿ ಮಾಡಿದ್ರು ಗೊತ್ತಾ. ಹಾಗೆ ಗೋವಾ ಎಂಟರ್ ಹಾಗೆ ಬಿಟ್ವಿ. ಅಲ್ಲಿಂದ ಬಿಟ್ಬಿಟ್ಟು ಸೊ ಮಧ್ಯದಲ್ಲಿ ರೋಡ್ಸ್ದೆಲ್ಲ ಕ್ಲಿಪ್ಸ್ ತಕ್ಕೊಳಕ್ ಆಗಿರ್ಲಿಲ್ಲ. ಸೊ ಸ್ವಲ್ಪ ಸ್ವಲ್ಪ ತೆಗ್ದಿಟ್ಕೊಂಡಿದ್ದೆ. ಇದೆಲ್ಲ ನೋಡ್ಬೋದು ನೀವು. ರೋಡು ಎಷ್ಟು ಕೂಲ್ ಆಗಿ, ಎಷ್ಟು ಗ್ರೀನರಿ ಆಗಿ, ಎಷ್ಟು ಚೆನ್ನಾಗಿತ್ತು ನೇಚರ್ ಅಂತ. ಸೊ ಅಲ್ಲಿಂದ ಮುಗಿಸ್ಕೊಂಡು ಗೋವಾ ಎಂಟರ್ ಆಗ್ಬಿಟ್ಟು ನಮ್ನ ಲಂಚ್ ಮುಗಿಸಿದ್ವಿ. ನಮ್ದು ಲಂಚ್ಗೆ ಏನು ಆರ್ಡರ್ ಮಾಡಿದ್ವಿ ಅಂದ್ರೆ ಫಿಶ್ ಮೀಲ್ಸ್ ಮಾಡಿದ್ವಿ. ಸೊ ನಾನು ಕೂಡ ಫಿಶ್ ಮೀಲ್ಸ್ ತಗೊಂಡಿದ್ದೆ. ಬಟ್ ನನಗೆ ಟೇಸ್ಟ್ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಆ ಥರ ಚೆನ್ನಾಗೇ ಇರಲಿಲ್ಲ ಗುರು. ನಮ್ಮ ಬ್ಯಾಂಗ್ಳೂರ್ ಸೈಡೆಲ್ಲ ಫುಡ್ ಹೆಂಗಿರುತ್ತೆ ದಾವಣಗೆರೆ, ನಮ್ಮ ಊರ್ ಸೈಡಲ್ಲಂತೂ ಸಖತ್ ಫುಡ್ ಗೊತ್ತಾ. ಲಾಲಿಪಾಪಲ್ಲಿ ತುಂಬಾ ಅಂದ್ರೆ ತುಂಬಾ ಕಾರ್ನ್‌ಫ್ಲೋರೇ ತುಂಬ್ಕೊಬಿಟ್ಟಿತ್ತು. ನಂಗೆ ಇಷ್ಟನೇ ಆಗಿಲ್ಲ. ಸೊ ಪ್ರವಿ ಚಿಕನ್ ಫ್ರೈಡ್ ರೈಸ್ ಎಲ್ಲ ತಗೊಂಡಿದ್ರು ಇದೇ ಹೋಟೆಲದು. ಸೊ ಅದು ಕೂಡ ಚೆನ್ನಾಗೇ ಇರಲಿಲ್ಲ. ಹೇಗೋ ಸ್ವಲ್ಪ ಏನೇನೋ ತಿನ್ಕೊಂಡು ಅಲ್ಲಿ ಫುಡ್ ಕೂಡ ವೇಸ್ಟ್ ಆಯ್ತು. ಸೊ ಅಲ್ಲಿಂದ ಹೊರಟ್ವಿ ಲೆಮನ್ ಜ್ಯೂಸ್ ಎಲ್ಲ ಕುಡ್ಕೊಂಡು. ಮೇಡಮ್ ಅವರು ಅಲ್ಲಿಂದ ಗೋವಾ ನೋಡಕ್ ಸ್ಟಾರ್ಟ್ ಮಾಡಿದ್ರು ಕುತ್ಕೊಂಡ್ಬಿಟ್ಟು ಎಂಜಾಯ್ ಮಾಡ್ತಾ. ನೋಡ್ಬೋದು ಎಷ್ಟು ಕ್ಯೂಟ್ ಕ್ಯೂಟ್ ಆಗಿ ಕುತ್ಕೊಂಡಿದ್ದಾಳೆ ಅಂತ ಕ್ಯಾಪ್ ಹಾಕೋಬಿಟ್ಟು. ಕುಂದಿ ಸುಂದ್ರಿ. Do you hear that? My sanity about to break while everyone I know's out. On a trip, on a boat, on a lake. I'm tired of feeling all FOMO. Babe, I don't even care if we stay home. Put our to-do list on ice. Crank the AC to 79 and make a little island right here. And there ain't a palm tree in sight, but there's not a cloud in your blue eyes. If we need a drink, I'll be the bartender. I got a fifth of Patron and a blender. Baby, slipping on a swimsuit is overrated. We don't need a beach to get a half naked. Life's too short, let's not waste it. Cause ಸೊ ಅಷ್ಟರಲ್ಲಿ ನನಗೆ ಇಷ್ಟ ಆಗೋ ಪ್ಲೇಸ್ ಕೂಡ ಬಂತು. ಸೊ ನಾನು ಇಲ್ಲಿ ಪ್ರವಿ ಓಡಾಡಿದ್ವಿ. ಸೊ ಅದೇ ರೋಡ್ ಅಲ್ವಾ ಇದು ಅಂತ ನಾನು ಪ್ರವಿ ಮಾತಾಡ್ಕೊಂಡು ಬರ್ತಾ ಇದ್ವಿ. ಸೊ ಲಾಸ್ಟ್ ನಾನು ಪ್ರವಿ ಫ್ಲೈಟಲ್ಲಿ ಬಂದಿದ್ವಿ. ಸೊ ಆ ಕಡೆಯಿಂದ ಈ ಕಡೆ ಟ್ರಾವೆಲ್ ಮಾಡಿದ್ವಿ. ಇವಾಗ ಈ ಕಡೆಯಿಂದ ಆ ಕಡೆ ಹೊರಟಿದ್ದೀವಿ. ಇನ್ನು ನಾಳೆ ನಮ್ಮ ಏನಿದೆ ಪ್ಲಾನ್ ಅಂತ ಕಂಟಿನ್ಯೂ ಆಗಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಇವತ್ತು ಗೋವಾಗೆ ಹೋಗ್ಬಿಟ್ಟು ಪ್ರವಿ ರಿಲೇಟಿವ್ ಮನೆಯಲ್ಲಿ ಪ್ರವಿ ಅಮ್ಮ ಸ್ಟೇ ಮಾಡ್ತಾರೆ ಇವತ್ತು ಮತ್ತೆ ಇನ್ನು 4 ಡೇಸ್. ಬಟ್ ನಾಳೆಯಿಂದ ಪ್ರವಿ, ನಾನು, ಸಿಯಾ ಮತ್ತೆ ಪ್ರವಿ ಫ್ರೆಂಡ್ ಒಬ್ರು ಎಲ್ಲರೂ ಹೋಗ್ತಾ ಇರೋದು ಒಂದು ರೆಸಾರ್ಟ್ಗೆ. ಸೊ ಯಾವ ರೆಸಾರ್ಟು, ಅಲ್ಲಿಂದ ಏನು ಎಂಜಾಯ್ ಮಾಡ್ತೀವಿ ಅದೆಲ್ಲ ವಿಡಿಯೋ ನೋಡಬೇಕು ಅಂದರೆ ಸೊ ಮಿಸ್ ಮಾಡಿದೆ ನಮ್ಮ ವಿಡಿಯೋಸ್ನ ವಾಚ್ ಮಾಡಿ ಅಂತ ನಾನು ನಿಮ್ಗೆ ಹೇಳ್ತೀನಿ ಪ್ಲೀಸ್. ಸೊ ಪ್ರವಿ ರಿಲೇಟಿವ್ ಕೂಡ ಮನೆ ಕೂಡ ಬಂದಾಯ್ತು. ಇದು ಇರೋದು ಪಂಚಿನಲ್ಲಿ. ಸಿಯಾಗೆ ಅಲ್ಲೂ ಕೂಡ ಒಬ್ಬ ಅಣ್ಣ ಸಿಕ್ಬಿಟ್ಟ ಗೊತ್ತಾ. ಹೇಗೆ ಎಂಜಾಯ್ ಮಾಡ್ತಾಳಂದ್ರೆ ಮುಂದೆ ವಿಡಿಯೋನಲ್ಲಿ ನೋಡ್ತೀರಾ ನೋಡಿ. ನಾವು ಹೋಗ್ತಾ ಇರೋ ರೆಸಾರ್ಟ್ ಬಂದು ಈ ಲೊಕೇಶನ್ ಇಂದ ಒಂದು 50 ಕಿಲೋಮೀಟರ್ಸ್ ಇದೆ. ಸೊ ನಾಳೆ ನಮ್ದು 3 o'clock ಚೆಕ್ ಇನ್ ಇದೆ. ಸೊ ನಾವಿಲ್ಲಿ 1 o'clock ಹಾಗೆ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಸೊ ಸಿಯಾ ಅವ್ರ ತಾತ ಸಿಯಾನ ಎತ್ಕೊಂಡು ಫಸ್ಟ್ ಟೈಮ್ ಗೋವಾಗೆ ಬಂದಿದ್ದಾಳಂತ ಮಾತಾಡ್ಸ್ತಾ ಇದ್ರು. ಸಿಯಾ ಶಾಕ್ ಆಗ್ಬಿಟ್ಟು ಇದು ಯಾರು ಇವರು ಅಂತ ಎಲ್ಲ ಪರಿಚಯ ಮಾಡ್ಕೊಂಡು ಆಲ್ರೆಡಿ 10 ಮಿನಿಟ್ಸ್ಗೆ ರೆಡಿ ಆಗ್ಬಿಟ್ಟು ಅಕ್ಕ ನೋಡಿ ಬಾಲ್ ಹಾಕ್ತಿದ್ದಾಳೆ ಅಣ್ಣನ ಜೊತೆ.
ಸೊ ಅವ್ರ ಮಕ್ಕಳನ್ನೆಲ್ಲ ಫ್ರೆಂಡ್ ಮಾಡ್ಕೊಂಡ್ಲು. ಏನ್ ರೆಸಿಪಿ ಇದು? ಅಷ್ಟರಲ್ಲಿ ಆಂಟಿ ಒಬ್ರು ನಮಗೋಸ್ಕರ ಪಾವ್ ಗೋವಾ ಬಜ್ಜಿ, ಸ್ಟೈಲ್. ಗೋವಾ ಸ್ಪೆಷಲ್ನ ಪ್ರಿಪೇರ್ ಮಾಡ್ತಾ ಇದ್ರು. ಸೊ ಪಾವ್ ಬಜ್ಜಿ ಎಲ್ಲ ಸ್ನ್ಯಾಕ್ಸ್ ತಿನ್ಕೊಂಡ್ಬಿಟ್ಟು ಕಾಫಿ ಎಲ್ಲ ಕುಡ್ಕೊಂಡು ರೆಸ್ಟ್ ಮಾಡಿದ್ವಿ. ಇವತ್ತು ನೈಟ್ ಹಾಗೆ ನಾಳೆ ಮಾರ್ನಿಂಗಿಂದ ನಾವು ಎಲ್ಲಿಗೆ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು.